ಪರೋಕ್ಷ ನುಡಿ ರಿಪೋರ್ಟೆಡ್ ಸ್ಪೀಚ್. ರಾಧಾ ಅಕ್ಕ, ಇಂದು ನಾವು ಮಾರುಕಟ್ಟೆಯಿಂದ ಮನೆಗೆ ಹಿಂತಿರುಗಿದಾಗ ಅಮ್ಮನೊಂದಿಗೆ ಎಲ್ಲವನ್ನೂ ನಾನೇ ಮಾತನಾಡುತ್ತೇನೆ. ಖಚಿತವಾಗಿ ನೀನು ತರಕಾರಿ ಮಾರುವವನ ಮಾತುಗಳನ್ನು ನೆನಪಿಟ್ಟುಕೊಳ್ಳಬೇಕು. ಅದು ತುಂಬಾ ಸುಲಭ. ಅವರು ಹೇಗೆ ಹೇಳುತ್ತಾರೋ ಹಾಗೆಯೇ ನಾನು ಅಮ್ಮನಿಗೆ ಎಲ್ಲವನ್ನೂ ಹೇಳುತ್ತೇನೆ. These onions are 15 rupees per kilo. He said the onions are 15 rupees. No, he said the onions were 15 rupees, not are. These mangoes are sweet and fresh. He said the mangoes will be sweet. ಮತ್ತೆ ತಪ್ಪು. ಅವನು ಹೇಳಿದ್ದು the mangoes were sweet and fresh. I will not sell tomatoes tomorrow because it is a holiday. ಅವನು ಹೇಳಿದನು he would not sell tomatoes tomorrow because it is a holiday. ಬಹುತೇಕ ಸರಿ. ಅವನು ಹೇಳಿದನು he would not sell tomatoes the next day because it was a holiday. ಉಫ್, ಯಾರಾದರೂ ಹೇಳಿದ ಮಾತನ್ನು ನಾವು ಮತ್ತೆ ಹೇಳುವಾಗ ಏಕೆ ಎಲ್ಲವೂ ಬದಲಾಗುತ್ತದೆ? ಕುಳಿತುಕೋ, ನಾನು ನಿನಗೆ ಅರ್ಥ ಮಾಡಿಸುತ್ತೇನೆ. ಡೈರೆಕ್ಟ್ ಸ್ಪೀಚ್ನ ಅರ್ಥವೇನೆಂದರೆ ಮಾತನಾಡುವವರ ಮಾತುಗಳನ್ನು ಪುನರಾವರ್ತಿಸುವುದು. ರಿಪೋರ್ಟೆಡ್ ಸ್ಪೀಚ್ನ ಅರ್ಥವೇನೆಂದರೆ ಮಾತನಾಡುವವರ ಮಾತುಗಳನ್ನು ನಾವು ಮತ್ತೆ ನಮ್ಮ ಭಾಷೆಯಲ್ಲಿ ಹೇಳುವುದು. ಉದಾಹರಣೆಗೆ, ನಾನು ಐ ಆಮ್ ಹಂಗ್ರಿ ಎಂದು ಹೇಳಿದರೆ ನೀವು ಅದೇ ರೀತಿ ಹೇಳುವುದಿಲ್ಲ. ಬದಲಿಗೆ ನೀನು ಹೇಳುವೆ ಶಿ ಸೆಡ್ ಶಿ ವಾಸ್ ಹಂಗ್ರಿ. ನಾವು ಡೈರೆಕ್ಟಿಂದ ರಿಪೋರ್ಟೆಡ್ ಸ್ಪೀಚ್ಗೆ ಬದಲಾಯಿಸುವಾಗ ನಾವು ಪ್ರೊನೌನ್ಸ್, ಟೈಮ್ ಆ್ಯಂಡ್ ಪ್ಲೇಸ್, ಹೆಲ್ಪಿಂಗ್ ವರ್ಬ್ಸ್ ಮತ್ತು ಟೆನ್ಸಸ್ ಅನ್ನು ಬದಲಿಸುತ್ತೇವೆ. ನಾವು ಸರ್ವನಾಮಗಳನ್ನು ಬದಲಿಸುತ್ತೇವೆ. ಉದಾಹರಣೆಗೆ, ಐ ಎಂಬುದು ಹಿ ಅಥವಾ ಶಿ ಎಂದು ಬದಲಾಗುತ್ತದೆ. ವಿ ಎಂಬುದು ದೇ ಆಗಿ ಬದಲಾಗುತ್ತದೆ. ಯು ಎಂಬುದು ಐ ಅಥವಾ ಹಿ ಅಥವಾ ಶಿ ಅಥವಾ ದೇ ಎಂದು ಬದಲಾಗುತ್ತದೆ. ಇದು ಮಾತನಾಡುವವರ ಮೇಲೆ ಅವಲಂಬಿತವಾಗಿರುತ್ತದೆ. ಉದಾಹರಣೆ, ಪ್ರಿಯಾ ಸೆಡ್ ಐ ಲೈಕ್ ಯುವರ್ ಹ್ಯಾಂಡ್ ರೈಟಿಂಗ್. ಪ್ರಿಯಾ ಟೋಲ್ಡ್ ಮೀ ದಟ್ ಶಿ ಲೈಕ್ ಮೈ ಹ್ಯಾಂಡ್ ರೈಟಿಂಗ್. ದೇ ಸೆಡ್ ವಿ ಆರ್ ಟಯರ್ಡ್. ದೇ ಸೆಡ್ ದಟ್ ದೇ ವರ್ ಟಯರ್ಡ್. ನಾವು ಸಮಯ ಮತ್ತು ಸ್ಥಾನವನ್ನು ಕೂಡ ಬದಲಿಸುತ್ತೇವೆ. ಟುಮಾರೋ, ದ ನೆಕ್ಸ್ಟ್ ಡೇ, ಹಿಯರ್, ದೇರ್. ಉದಾಹರಣೆ, ರಾಹುಲ್ ಸೆಡ್ ಐ ವಿಲ್ ಹೆಲ್ಪ್ ಯು ಟುಮಾರೋ. ರಾಹುಲ್ ಸೆಡ್ ದಟ್ he would help me the next day. She said I am standing here. She said that she was standing there. ನಾವು ಕ್ರಿಯೆಯ ಕಾಲವನ್ನೂ ಕೂಡ ಬದಲಿಸುತ್ತೇವೆ. ನಾವು ಬೇರೊಬ್ಬರು ಹೇಳಿದ ಮಾತುಗಳನ್ನು ಹೇಳಿದಾಗ ಅದು ಈಗ ನಡೆಯುತ್ತಿರುವುದಿಲ್ಲ, ಅದು ಈಗಾಗಲೇ ನಡೆದು ಹೋಗಿರುತ್ತದೆ. ಆದ್ದರಿಂದ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಕ್ರಿಯೆಯನ್ನು ಬದಲಿಸಿ ಭೂತಕಾಲವನ್ನು ಸೂಚಿಸಲಾಗುತ್ತದೆ. ಇಲ್ಲಿ ಕೆಲವು ಉದಾಹರಣೆಗಳಿವೆ. ಐ ಕುಕ್, ಹಿ ಕುಕ್ಡ್. ಐ ಆಮ್ ಕುಕಿಂಗ್, ಹಿ ವಾಸ್ ಕುಕಿಂಗ್. ಐ ಹ್ಯಾವ್ ಕುಕ್ಡ್, ಹಿ ಹ್ಯಾಡ್ ಕುಕ್ಡ್. ಅರೆ ಹೌದು ಅಕ್ಕ, ನಿಯಮಿತ ಮತ್ತು ಅನಿಯಮಿತ ಕ್ರಿಯಾಪದಗಳಲ್ಲಿ ಟೆನ್ಸ್ ಅನ್ನು ಬದಲಿಸುವ ನಿಯಮ ನನಗೆ ನೆನಪಿದೆ. ಅದೇ ನಿಯಮಗಳನ್ನು ಬಳಸಿ ವರ್ಬ್ಸ್ ಅನ್ನು ಬದಲಿಸಬೇಕು. ಹಾಗಾದರೆ ಅಕ್ಕ, ನಾವು ವರ್ಬ್ಸ್ ಅನ್ನು ಬದಲಿಸುವುದಾದರೆ ಹೆಲ್ಪಿಂಗ್ ವರ್ಬ್ಸ್ ಅನ್ನು ಕೂಡ ಬದಲಿಸುತ್ತೇವೆಯೇ? ಹೌದು, ಹೆಲ್ಪಿಂಗ್ ವರ್ಬ್ಸ್ ಅನ್ನು ಕೂಡ ಬದಲಿಸುತ್ತೇವೆ. ಉದಾಹರಣೆ, ಕ್ಯಾನ್, ಕುಡ್, ವಿಲ್, ವುಡ್, ಆರ್, ವರ್. ಉದಾಹರಣೆಯ ವಾಕ್ಯ, ರಮೇಶ್ ಸೆಡ್ ಐ ವಿಲ್ ಕಾಲ್ ಯು ಲೇಟರ್. ವಿಲ್ ಬಿಕಮ್ ರಮೇಶ್ ಸೆಡ್ ದಟ್ he would call me later. She said I can solve this problem. Changes to she said that she could solve that problem. ಸರಿ ಅಕ್ಕ, ಬಾ, ನಾನು ಹೂ ಮಾರುವವಳ ಮಾತುಗಳನ್ನು ಪುನರಾವರ್ತಿಸಲು ಪ್ರಯತ್ನಿಸುತ್ತೇನೆ. I sell mogra every day, but tomorrow I will sell roses. She said that she sold mogra every day, but she would sell roses the next day. ವಾವ್ ಪಿಂಕಿ, ನೀನು ಈ ವಾಕ್ಯಗಳನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಬದಲಾಯಿಸಿ ತೋರಿಸು. ಅಕ್ಕ, ಇಲ್ಲಿದೆ ನೋಡು ನನ್ನ ಉತ್ತರ. ವಾವ್ ಪಿಂಕಿ, ಈಗ ಬಾ ಹೋಗೋಣ ಮತ್ತು ನಾವು ಮಾರುಕಟ್ಟೆಯಲ್ಲಿ ಕೇಳಿದ ಎಲ್ಲವನ್ನೂ ಅಮ್ಮನಿಗೆ ಹೇಳೋಣ.